ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ನನ್ನ ಚಾನೆಲ್ ಬಗ್ಗೆ ಮಾಹಿತಿಯನ್ನ ನೀಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಅನ್ನುವಂತಹ ಒಂದು ವಿಚಾರದ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ನೋಡೋಣ, ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಅಂತಂದ್ರೆ ಏನು? ಹಂಗಂದ್ರೆ ಏನು ಅಂತ ಮೊದಲು ನಾವು ತಿಳ್ಕೊಳ್ಳೋಣ. ಆನಂತರ ಬುಡಕಟ್ಟು ಅಂದ್ರೆ ಏನು ಅಂತಕ್ಕಂಥದ್ದು, ಅವರ ಆಚಾರ ವಿಚಾರಗಳು, ನಮ್ಮ ಭಾರತ ದೇಶದಲ್ಲಿ ಒಟ್ಟಾರೆಯಾಗಿ ಈ ಬುಡಕಟ್ಟು ಸಮುದಾಯಗಳು ಎಷ್ಟಿವೆ, ಅಥವಾ ಕರ್ನಾಟಕದಲ್ಲಿ ಎಷ್ಟು ಇಲ್ಲಿ ಬುಡಕಟ್ಟು ಸಮುದಾಯಗಳಿವೆ, ಅದಕ್ಕೆ ಯಾವ ಯಾವ ಹೆಸರಿನಿಂದ ನಾವು ಕರಿತೀವಿ, ಈ ಎಲ್ಲಾ ವಿಚಾರಗಳನ್ನ ಈ ತರಗತಿಯಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ, ಈಗ ನೇರವಾಗಿ ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಅಂದ್ರೆ ಒಂದಲ್ಲಿ ಬುಡಕಟ್ಟು ಜನಾಂಗಗಳ ಜೀವನ ಶೈಲಿ, ಆಚರಣೆಗಳು, ನಂಬಿಕೆಗಳು, ಅವರ ಭಾಷೆ, ಕಲೆ, ಸಂಪ್ರದಾಯ, ಆಹಾರ ಪದ್ಧತಿ, ವೇಷಭೂಷಣಗಳು, ಹಬ್ಬಗಳು ಹಾಗೂ ಸಾಮಾಜಿಕ ವ್ಯವಸ್ಥೆಗಳ ಕುರಿತು ಮಾಡುವ ವೈಜ್ಞಾನಿಕ ಮತ್ತು ಸಾಮಾಜಿಕ ಅಧ್ಯಯನವನ್ನ ನಾವು ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಅಂತ ಕರಿತೀವಿ. ನೆನಪೇ ಇಟ್ಕೊಳ್ಳಿ, ಈ ಪ್ರಶ್ನೆಗಳನ್ನ ಕೇಳ್ತಾರೆ. ಕೇಳದೆ ಹೋದ್ರೂ ಕೂಡ ಇದರಲ್ಲಿ ಈ ಒಂದು ಬುಡಕಟ್ಟು ಸಂಸ್ಕೃತಿಯ ಅಧ್ಯಯನ ಅಂತಕ್ಕಂತಹ ಒಂದು ಏನು ಈ ಕೃತಿಯಲ್ಲಿ ನಿಮ್ಗೆ ಸುಮಾರು 10 ಅಂಕದ ಪ್ರಶ್ನೆಯನ್ನ ಕೇಳ್ತಾರೆ. ಆ ಕೇಳ್ದಂತ ಸಂದರ್ಭದಲ್ಲಿ ಇವೆರಡೂ ವಿಚಾರಗಳನ್ನ ನೀವು ಬರೆದ್ರೆ ಹೆಚ್ಚು ಅಂಕಗಳನ್ನ ತಗೋಬಹುದು ಅಂತಕ್ಕಂಥದ್ದು. ಹಾಗೇನೆ ಬುಡಕಟ್ಟು ಅಂದ್ರೆ ಏನು ನೋಡಿ, ಅಥವಾ ಬುಡಕಟ್ಟು ಜನ ಅಂತಂದ್ರೆ ಏನು ಅನ್ನುವಂತಹ ಪ್ರಶ್ನೆಯನ್ನ ನಿಮ್ಗೆ ಕೇಳ್ಬೋದು. ನೋಡಿ, ಯಾವುದೇ ರೀತಿಯಾದಂತ ಪ್ರಶ್ನೆ ಕೇಳಿದ್ರೆ ಇವೆರಡೂ ಅಂಶಗಳನ್ನ ನೀವು ಪರೀಕ್ಷೆಯಲ್ಲಿ 10 ಅಂಕಗಳಿಗೆ ಕೇಳಿದಂತ ಸಂದರ್ಭದಲ್ಲಿ ಬರೆದ್ರೆ ಹೆಚ್ಚು ಅಂಕಗಳನ್ನ ಲಭಿಸಬಹುದು ಅಂತ ಹೇಳ್ತಾ, ನೋಡಿ, ಬುಡಕಟ್ಟು ಜನ ಅಥವಾ ಬುಡಕಟ್ಟು ಎಂದರೆ ಏನು ಅನ್ನೋದು ನಾವು ನೋಡಿದ್ರೆ, ಯಾವ ಜನ ಗತಕಾಲದಿಂದಲೂ ನಿಸರ್ಗದ ಮಡಿಲಲ್ಲಿ ಸುಖವಾಗಿ ಬದುಕಲು ಬಯಸುವುದೋ, ಹಾಗೆ ಪ್ರಕೃತಿಜನ್ಯ ಉತ್ಪನ್ನಗಳನ್ನೇ ಭಕ್ಷಿಸಲು ಯತ್ನಿಸುವುದೋ, ತನ್ನದೇ ಆದ ಒಂದು ವಿಶಿಷ್ಟ ರೀತಿಯಲ್ಲಿ ಜೀವನ ವಿಧಾನದಿಂದಲೇ ಜೀವಿಸುವ ಆಶಯವನ್ನ ಹೊಂದಿ ಆ ರೀತಿಯಲ್ಲಿಯೇ ಜೀವನ ನಡೆಸುವುದೋ ಆ ಜನಾಂಗಕ್ಕೆ ಬುಡಕಟ್ಟು ಜನಾಂಗ ಅಂತ ಕರಿತೀವಿ. ನೋಡಿ, ಸುಮಾರು ವರ್ಷಗಳಿಂದ ಪ್ರಕೃತಿಯಲ್ಲೇನೆ, ಕಾಡಿನಲ್ಲೇನೆ ಇಲ್ಲಿ ಸುಖವಾಗಿ ಬದುಕ್ತಾ ಇರ್ತಕ್ಕಂಥದ್ದು, ಪ್ರಕೃತಿಯಲ್ಲಿ ಸಿಗ್ತಕ್ಕಂತಹ, ಕಾಡಿನಲ್ಲಿ ಸಿಗ್ತಕ್ಕಂತಹ ಆಹಾರಗಳನ್ನ ಸೇವನೆ ಮಾಡ್ತಾ ಇರ್ತಕ್ಕಂಥವ್ರು, ಆ ಒಂದು ಜನಾಂಗವನ್ನ ನಾವು ಬುಡಕಟ್ಟು ಜನ ಅಂತ ಕರಿತೀವಿ ಅಂತಕ್ಕಂಥದ್ದು. ನೋಡೋಣ, ಇಲ್ಲಿ ಅನೇಕ ವ್ಯಕ್ತಿಗಳಲ್ಲಿ ಒಂದೊಂದು ರೀತಿಯಾದಂತಹ ವ್ಯಾಖ್ಯಾನವನ್ನ ಕೊಡ್ತಾ ಇದ್ದಾರೆ. ನೋಡೋಣ, ಈ ಬುಡಕಟ್ಟು ಅನ್ನುವಂತಹ ಪದ ಎಲ್ಲುಡ್ತು, ಏನು ಅನ್ನೋದ್ರ ಬಗ್ಗೆ. ನೋಡಿ, ಬುಡಕಟ್ಟು ಸಮುದಾಯಗಳ ರಚನೆ ಅಂತ ನಿಮ್ಗೆ 5 ಅಂಕಗಳಿಗೆ ಕೇಳ್ಬಹುದು. ನೋಡಿ, ವೈಜ್ಞಾನಿಕ ದೃಷ್ಟಿಯಲ್ಲಿ ಬುಡಕಟ್ಟು ಎಂಬ ಪದ ಅನೇಕ ವಂಶಾನುಗತ ಕ್ಷಣಗಳನ್ನ ಸಮಾನವಾಗಿ ಪಡೆದಿರುವ ಒಂದು ಗುಂಪು ಎಂದು ಉತ್ಪತ್ತಿ ಶಾಸ್ತ್ರಜ್ಞರು ಹೇಳ್ತಾರೆ. ಹಾಗೆ ಮುಂದುವರೆದಂತೆ ಈ ಮಾನವ ಶಾಸ್ತ್ರಜ್ಞರು ಏನ್ ಹೇಳ್ತಾರೆ ಅಂತ ನೋಡೋಣ. ಈ ಮಾನವ ಶಾಸ್ತ್ರಜ್ಞರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ನೋಡಿ, ಇವರು ಏನ್ ಹೇಳ್ತಾರೆ ಅಂದ್ರೆ, ವಂಶಾನುಗತವಾಗಿ ಮಾನವ ಶಾಸ್ತ್ರಜ್ಞರ ವ್ಯಾಖ್ಯಾನ ಬುಡಕಟ್ಟು ಅನ್ನುವಂತಹ ವಿಚಾರದಲ್ಲಿ ಈ ರೀತಿ ಇದೆ. ವಂಶಾನುಗತವಾಗಿ ಸಾಗಿ ಬರುವ ದೈಹಿಕ ಲಕ್ಷಣಗಳನ್ನ ಇಲ್ಲಿ ಸಮಾನವಾಗಿ ಪಡೆದಿರುವ ಜನರ ಗುಂಪನ್ನ ಬುಡಕಟ್ಟು ಅಂತ ಕರಿತೀವಿ ಅಂತ ಮಾನವ ಶಾಸ್ತ್ರಜ್ಞರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಮುಂದುವರೆದಂತೆ ಈಗ ಉತ್ಪತ್ತಿ ಶಾಸ್ತ್ರಜ್ಞರಾಗಿರ್ಬೋದು, ಮಾನವ ಶಾಸ್ತ್ರಜ್ಞರಾಗಿರ್ಬೋದು, ಇವ್ರ ಹೇಳಿಕೆಗಳು ಒಂದೇ ರೀತಿಯಲ್ಲಿ ಇವೆ ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇನ್ನೂ ಮುಂದುವರೆದಂತೆ ನಾವು ನೋಡೋದಾದ್ರೆ, ಇಲ್ಲಿ ಒಂದೇ ವಂಶಾನುಕ್ರಮದಿಂದ ಸಂಬಂಧ ಹೊಂದಿ ಒಂದೇ ವಿಧವಾದ ದೈಹಿಕ ಲಕ್ಷಣಗಳಿಂದ ಕೂಡಿ ಒಂದು ಭೌಗೋಳಿಕ ಪ್ರದೇಶದಲ್ಲಿ ವಾಸಿಸುವ ಜನರ ಗುಂಪಿಗೆ ಬುಡಕಟ್ಟು ಅಂತ ಕರೀತಾರೆ ಅನ್ನುವಂತಹ ಬೇರೆ ಬೇರೆ ವ್ಯಾಖ್ಯಾನಗಳನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಇನ್ನೂ ಮುಂದುವರೆದಂತೆ ನಾವು ನೋಡೋದಾದ್ರೆ,
ಇಲ್ಲಿ ಆ ಬುಡಕಟ್ಟು ಜನರನ್ನು ಯಾವ ರೀತಿ ಗುರುತಿಸ್ತಾ ಇದಾರಪ್ಪ ಅಂದ್ರೆ ಅವರ ತಲೆಯ ಆಕಾರ ಇರ್ಬೋದು, ಗಾತ್ರ, ಚರ್ಮದ ಸ್ವಭಾವ, ಹೀಗೆ ಬಣ್ಣ, ಹಾಗೆ ತಲೆ ಕೂದಲಿನ ಬಣ್ಣ, ಈ ಎಲ್ಲಾ ಲಕ್ಷಣಗಳಿಂದಲೂ ಕೂಡ ಇವರು ಬುಡಕಟ್ಟು ಜನಾಂಗ ಅಂತ ಗುರುತಿಸ್ತಾ ಇದ್ರು ಅಂತಕ್ಕಂಥದ್ದನ್ನು ನೋಡಬಹುದು. ಹಾಗೇನೆ ಮುಂದುವರೆದಂತೆ ನೋಡಿದ್ರೆ ಅವರು ಬ್ಲಡ್ ಗ್ರೂಪ್ ಇಂದನು ಅಂದ್ರೆ ರಕ್ತದ ಗುಂಪಿನಿಂದನೂ ಕೂಡ ಅವರನ್ನ ಗುರುತಿಸ್ತಾ ಇದ್ರು ಈ ರೀತಿ ಅಂತ ವಿಚಾರಗಳನ್ನ ನಾವು ನೋಡ್ಬೋದು. ಹಾಗೆ ಮುಂದುವರೆದಂತೆ ನಾವು ನೋಡೋದಾದ್ರೆ ಮಾನವ ಶಾಸ್ತ್ರಜ್ಞರು ಹೇಳ್ತಾರೆ, ಇಡೀ ಮಾನವ ಕೋಟಿಯನ್ನ ದೈಹಿಕ ಲಕ್ಷಣಗಳ ಆಧಾರದ ಮೇಲೆ ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ 3 ಬುಡಕಟ್ಟುಗಳನ್ನ ಇಲ್ಲಿ ಹೇಳ್ತಾರೆ. ನೋಡಿ, ಮಾನವ ಶಾಸ್ತ್ರಜ್ಞರು ಏನ್ ಮಾಡಿದ್ರಪ್ಪ ಅಂದ್ರೆ 3 ಬುಡಕಟ್ಟುಗಳನ್ನ ನಾವು ಇಲ್ಲಿ ವಿಭಾಗ ಮಾಡಿದ್ದಾರೆ. ಯಾವ್ದ್ಯಾವ್ದು ಅವು ಅಂತ ನೋಡೋದಾದ್ರೆ, ಎಲ್ಲ ಒಂದ್ ಕಡೆ ಕಕೇಶಿಯನ್ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಇದೆಯಂತೆ. ಹಾಗೇನೆ ಮಂಗೋಲಿಯನ್ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ, ಹಾಗೇನೆ ಮತ್ತು ನೀಗ್ರೋ ಅನ್ನುವಂತಹ ಒಂದು ಬುಡಕಟ್ಟು ಜನಾಂಗ ಇದೆಯಂತೆ. ಯಾರ ಪ್ರಕಾರ ಅಂದ್ರೆ ಮಾನವ ಶಾಸ್ತ್ರಜ್ಞರ ಪ್ರಕಾರ. ಹಾಗಾದ್ರೆ ಕಿಟಲ್ನ ಈ ಒಂದು ಅರ್ಥಕೋಶದಲ್ಲಿ ಬುಡಕಟ್ಟು ಅನ್ನುವಂತಹ ಪದಕ್ಕೆ ಏನ್ ಅರ್ಥ ಇದೆಯಪ್ಪ ಅಂತಂದ್ರೆ ಕುಟುಂಬ ಅಂತ ಅರ್ಥ ಇದೆ, ಅಥವಾ ಕುಲ ಅನ್ನುವಂತಹ ಒಂದು ಅರ್ಥ ಇದೆ ಕಿಟಲ್ನ ಅರ್ಥಕೋಶದಲ್ಲಿ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೆ ಮುಂದುವರೆದಂತೆ ಇಲ್ಲಿ ನಾವು ಆಂಗ್ಲ ಭಾಷೆಯಲ್ಲಿ ನೋಡಿ, ಬುಡಕಟ್ಟು ಎಂಬ ಪದವು ಆಂಗ್ಲ ಭಾಷೆಯಲ್ಲಿ ಏನಂತ ಕರೀತಾರೆ ಅಂದ್ರೆ ಟ್ರೈಬ್ಸ್ ಅಂತ, ಇಲ್ಲಿ ಟ್ರೈಬ್ ಅಂತ ಕರೀತಾರೆ. ಈ ಟ್ರೈಬ್ ಅಂತಕ್ಕಂತಹ ಭಾಷೆ ಟ್ರೈಬ್ಸ್ ಎಂಬ ಇಲ್ಲಿ ಲ್ಯಾಟಿನ್ ಭಾಷೆಯಿಂದ ಉಗಮವಾಗಿದೆ. ಈ ಲ್ಯಾಟಿನ್ ಭಾಷೆಯಿಂದ ಟ್ರೈಬ್ಸ್ ಅನ್ನುವಂತಹ ಒಂದು ಪದ ಉಗಮವಾಗಿದೆ. ಅದು ಆಂಗ್ಲ ಭಾಷೆಯಲ್ಲಿ ಟ್ರೈಬ್ ಅಂತ ಕರಿತೀವಿ. ಹಾಗೇನೆ ಮುಂದುವರೆದಂತೆ ನಾವು ನೋಡೋದಾದ್ರೆ ಇಲ್ಲಿ ಅವರೆಲ್ಲಾ ವಿಚಾರಗಳನ್ನ ನಾವಿಲ್ಲಿ ನೋಡೋದಾದ್ರೆ ಇಲ್ಲಿ ಬುಡಕಟ್ಟು ಜನಾಂಗದವರಿಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಬೇರೆ ಬೇರೆ ಹೆಸರುಗಳು ಯಾವುವು? ಆದಿವಾಸಿಗಳು ಅಂತ ಹೇಳ್ತೀವಿ, ಮೂಲ ನಿವಾಸಿಗಳು ಅಂತ ಹೇಳ್ತೀವಿ, ಹಾಗೇನೆ ಗಿರಿಜನ, ವನ್ಯ ಜಾತಿ, ಹೀಗೆ ಅನೇಕ ಹೆಸರುಗಳಿಂದ ಈ ಬುಡಕಟ್ಟು ಜನಾಂಗದವರನ್ನ ಕರೀತಾರೆ ಅಂತಕ್ಕಂತಹ ವಿಚಾರಗಳನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮುಂದುವರೆದಂತೆ ನಾವು ಗಮನಿಸೋದಾದ್ರೆ ಈ ಭಾರತೀಯ ಬುಡಕಟ್ಟುಗಳು ನೋಡಿ, ಈ ಭಾರತದಲ್ಲಿ ಸುಮಾರು ಇಲ್ಲಿ 8 ಕೋಟಿ ಜನ ಬುಡಕಟ್ಟು ಜನಾಂಗದವರು ಇದ್ದಾರೆ ಅಂತಕ್ಕಂಥದ್ದು. ಈ ಬುಡಕಟ್ಟು ಸಮುದಾಯಗಳು ಸುಮಾರು 8 ಕೋಟಿ ಜನ ಇದ್ದಾರಂತೆ. ಅದಕ್ಕೆ ಸರ್ಕಾರ ಸಂವಿಧಾನದ 341ನೇ ವಿಧಿಯ ಪ್ರಕಾರ, ಹಾಗೆ 302ನೇ ಇಲ್ಲಿ ಎಲ್ಲ ಒಂದ್ ಕಡೆ 342ನೇ ವಿಧಿಯ ಪ್ರಕಾರ ಈ ಬುಡಕಟ್ಟು ಜನಾಂಗದವರನ್ನ ಗುರುತಿಸಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ, ಕೆಲವೊಂದು ಸೌಲಭ್ಯಗಳನ್ನ ಒದಗಿಸುವಂತಹ ಒಂದು ಕೆಲಸವನ್ನ ನಮ್ಮ ಭಾರತ ಸರ್ಕಾರ ಮಾಡ್ತಾ ಇದೆ ಅಂತಕ್ಕಂಥ ನಾವು ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಈ ಒಂದು ನಮ್ಮ ಭಾರತ ಸರ್ಕಾರ ಅದಕ್ಕೆ ಸುಮಾರು 8 ಕೋಟಿ ಇಲ್ಲಿ ಬುಡಕಟ್ಟು ಸಮುದಾಯದವರು ಇದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅಂತಕ್ಕಂಥದ್ದನ್ನ ಇಲ್ಲಿ ಪತ್ತೆ ಹಚ್ಚಿದ್ದಾರೆ. ಹಾಗಾದ್ರೆ ಕರ್ನಾಟಕದಲ್ಲಿ ಎಷ್ಟು ಜನ ಇದ್ದಾರೆ? ಸುಮಾರು ನೋಡಿ, ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕರ್ನಾಟಕದಲ್ಲಿ 50 ಬುಡಕಟ್ಟು ಸಮುದಾಯಗಳಿವೆ ಅಂತ. 50 ಬುಡಕಟ್ಟು ಸಮುದಾಯಗಳು ಕರ್ನಾಟಕದಲ್ಲಿ ಇವೆ. ಕೇಳ್ತಾರೆ ಕರ್ನಾಟಕದ ಬುಡಕಟ್ಟುಗಳು ಅಂತ ನಿಮಗೆ 5 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ನೋಡಿ, ಅದಕ್ಕಿಂತ ಮುಂಚೆ ಈ ಹಿಂದೆ ಹೇಳಿರ್ತಕ್ಕಂಥ ವಿಚಾರಕ್ಕೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಬುಡಕಟ್ಟು ಸಮುದಾಯಗಳ ರಚನೆಯನ್ನ ವಿವರಿಸಿ, ಹಾಗೆ ಬುಡಕಟ್ಟು ಸಮುದಾಯಗಳ ಬಗ್ಗೆ ಮಾನವ ಶಾಸ್ತ್ರಜ್ಞರ ಅಭಿಪ್ರಾಯವೇನು ತಿಳಿಸಿ ಅನ್ನುವಂತಹ ಪ್ರಶ್ನೆಯನ್ನ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ನೆನಪಿಟ್ಕೊಳ್ಳಿ. ಹಾಗೇನೆ ಈಗ ಕರ್ನಾಟಕದ ಬುಡಕಟ್ಟುಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಸರ್. ಸುಮಾರು ಒಂದು 50 ಈ ಬುಡಕಟ್ಟು ಸಮುದಾಯಗಳಿವೆ ಅಂತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಇನ್ನೊಂದು ಪ್ರಶ್ನೆ ನಿಮ್ಗೆ ಕೇಳ್ತಾರೆ ನೋಡಿ, 10 ಅಂಕದ ಪ್ರಶ್ನೆಗಳನ್ನ ಕೇಳ್ತಾರೆ. ಸೋಲಿಗರ ನೆಲೆ ಎಲ್ಲಿದೆ? ಅವರ ಮೂಲದ ಬಗೆಗಿನ ನಂಬಿಕೆಗಳೇನು ಅಂತಕ್ಕಂಥದ್ದು. ಅವರ ನೆಲೆಯಲ್ಲಿದೆ, ಅವರ ನಂಬಿಕೆಗಳು, ಅವರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಎನ್ನುವುದ್ರ ಬಗ್ಗೆ ನಿಮ್ಗೆ ಪ್ರಶ್ನೆಯನ್ನ ಕೇಳ್ತಾರೆ.
ನೋಡಿ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಸೋಲಿಗರು ಅಥವಾ ಈ ಬುಡಕಟ್ಟು ಸಮುದಾಯ ಇರ್ತಕ್ಕಂಥದ್ದೆಲ್ಲಪ್ಪ ಅಂದ್ರೆ ಬಳ್ಳಾರಿ ಮತ್ತು ರಾಯಚೂರಿನಲ್ಲಿ ಅತಿ ಹೆಚ್ಚು ಈ ಬುಡಕಟ್ಟು ಜನಾಂಗದವರು ಇದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಪ್ರಸ್ತುತ ಸೋಲಿಗರನ್ನ ಮಾತ್ರ ಇಲ್ಲಿ ಪರಿಚಯಿಸಲಾಗಿದೆ ಇಲ್ಲಿ ಈ ಒಂದು ಲೇಖನದಲ್ಲಿ ಅಂತಕ್ಕಂಥದ್ದು. ಇಲ್ಲಿ ಸೋಲಿಗರು ನಾವು ಸಾಮಾನ್ಯವಾಗಿ ನಾವು ಗಮನಿಸ್ತಾ ಹೋಗ್ಬೋದು. ಮಲೆ ಮಹದೇಶ್ವರ ಬೆಟ್ಟ ಆಗಿರ್ಬೋದು, ಹಾಗೆ ಬಿಳಿಗಿರಿ ರಂಗನ ಬೆಟ್ಟ ಆಗಿರ್ಬೋದು, ಈ ಭಾಗಗಳಲ್ಲಿ ಅಲ್ಲಿನ ಕಾಡುಗಳಲ್ಲಿ ವಾಸ ಮಾಡ್ತಕ್ಕಂತಹ ಒಂದು ಏನು ಈ ಬುಡಕಟ್ಟು ಸಮುದಾಯದ ಗುಂಪು ಯಾವ್ದಪ್ಪ ಅಂದ್ರೆ ಸೋಲಿಗರ ಗುಂಪು ಅಂತಕ್ಕಂಥದ್ದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಮುಖವಾಗಿ ಇಲ್ಲಿ ಈ ಬುಡಕಟ್ಟುಗಳ ಪೈಕಿಯಲ್ಲಿ ಚಾಮರಾಜನಗರ ಜಿಲ್ಲೆಯ ಬಿಳಿಗಿರಿ ರಂಗನ ಬೆಟ್ಟ ಆಗಿರ್ಬೋದು, ಹಾಗೇನೆ ಇಲ್ಲಿ ಬೂದಿ ಪಡಗ ಅನ್ನುವಂತಹ ಪ್ರದೇಶ, ಮಲೆ ಮಹದೇಶ್ವರ ಬೆಟ್ಟ, ಹಾಗೇನೆ ಇಲ್ಲ ಒಂದ್ ಕಡೆ ಬೈಲೂರು ಕಾಡುಗಳಲ್ಲಿ ಇವರು ವಾಸ ಮಾಡ್ತಾರೆ. ಇಲ್ಲಿ ಸೋಲಿಗರ ಮೂಲದ ಬಗ್ಗೆ ಹಲವಾರು ದಂತಕಥೆಗಳಿವೆ ಅಂತಕ್ಕಂಥದ್ದು. ಸೋಲಿಗರ ಮೂಲದ ಬಗ್ಗೆ ಅನೇಕ ದಂತಕಥೆಗಳಿವೆ. ನಾವು ಮಲೆ ಮಹದೇಶ್ವರ ಕಾವ್ಯವನ್ನ ಓದಂತ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂತಹ ಇಲ್ಲಿ ಬೇಡಗಂಪಣದವರಾಗಿರ್ಬೋದು, ಬೇರೆ ಬೇರೆ ವಿಚಾರದವ್ರನ್ನ ನಾವು ನೋಡಿದಾಗ ಅನೇಕ ಜನ ಅಲ್ಲಿ ಸೋಲಿಗಾಸ್ ನಮ್ಗೆ ಸಿಗ್ತಾರೆ ಅಂತಕ್ಕಂಥದ್ದು. ಇಲ್ಲಿ ಸೋಲಿಗರು ನೋಡಿ, ಕಾರಯ್ಯ, ಇಲ್ಲಿ ಎಲ್ಲ ಒಂದ್ ಕಡೆ ಮಾದೇಶ್ವರರ ಅಣ್ಣ ತಮ್ಮಂದಿರು ಅಂತಕ್ಕಂಥದ್ದು. ಕಾರಯ್ಯ ಇಲ್ಲಿ ಮಾದೇಶ್ವರರ ತಮ್ಮ ಅಥವಾ ಅಣ್ಣ ತಮ್ಮಂದಿರು ಅನ್ನುವಂತಹ ವಿಚಾರಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ರೆ. ಇಲ್ಲಿ ಎಲ್ಲ ಒಂದ್ ಕಡೆ ಶ್ರವಣನೆಂಬ, ಇನ್ನೊಂದ್ ಕಡೆ ನಾವು ಶ್ರವಣ ಅಂತ ಕರಿತೀವಿ. ಇಲ್ಲಿ ಸವಣನೆಂಬ ರಕ್ಕಸನನ್ನ ಇವರೆಲ್ಲ ಒಂದ್ ಕಡೆ ಇಲ್ಲಿ ಕೈಗೆ ಸಿಕ್ಕಿ ಬಿದ್ದಂತಹ ಸಂದರ್ಭದಲ್ಲಿ ಆ ರಕ್ಕಸನನ್ನ ಇಲ್ಲಿ ಮಹದೇಶ್ವರನಿಂದ ಒಂದು ಜೊತೆ ಜೋಡು ಬಯಸಿದನು. ಆಗ ಮಹದೇಶ್ವರರು ಉಪಾಯದಿಂದ ಅವನನ್ನ ಕೊಂದಂತದ್ದು ನಾವು ಎಲ್ಲ ಒಂದ್ ಕಡೆ ಈ ಶ್ರವಣದೊರೆಯ ಸಾಲುಗಳಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಇಲ್ಲಿ ಶ್ರವಣದೊರೆಗೆ ಉರಿ ಚಮ್ಮಾಳಿಗೆಯನ್ನ ಮಾಡಿಸಿ, ಇಲ್ಲಿ ಎಲ್ಲ ಒಂದ್ ಕಡೆ ಮಲೆ ಮಹದೇಶ್ವರರು ಆ ಉರಿ ಚಮ್ಮಾಳಿಗೆಯನ್ನ ಮೆಟ್ಟಿಸಿ ಅವನನ್ನ ಸಂಹಾರ ಮಾಡ್ತಕ್ಕಂತಹ ವಿಚಾರವನ್ನ ನಾವು ಗಮನಿಸ್ತಾ ಹೋಗ್ಬೋದು. ಹಾಗಾದ್ರೆ ಇಲ್ಲಿ ಕಾರಯ್ಯನ ಮಕ್ಕಳೇ ಇಲ್ಲಿ ಸೋಲಿಗರು ಅಂತಕ್ಕಂಥದ್ದು. ನೋಡಿ, ಮಲೆ ಮಹದೇಶ್ವರ ಮತ್ತೆ ಕಾರಯ್ಯ ಇಬ್ರು ಕೂಡ ಅಣ್ಣ ತಮ್ಮಂದಿರು. ಆದ್ರೆ ಇಲ್ಲಿ ನಾವು ಸೋಲಿಗರು ಯಾರಪ್ಪ ಅಂದ್ರೆ ಇಲ್ಲಿ ಆ ಬುಡಕಟ್ಟು ಜನಾಂಗದವ್ರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಕಾರಯ್ಯನ ಮಕ್ಕಳು ನಾವು ಸೋಲಿಗರು ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಸೋಲಿಗ ಅನ್ನುವಂತಹ ಪದ ಎಲ್ಲಿ ಉಟ್ಕೊಳ್ತು ಅಂತ ನೋಡೋದಾದ್ರೆ ತಮಿಳಿನಲ್ಲಿ ನಾವು ಸೋಲೈ ಅಂತ ಕರಿತೀವಿ. ಹಾಗೆ ಎಂಬುದರ ಇಲ್ಲಿ ಕರ್ನಾಟಕದಲ್ಲಿ ಸುಮಾರು ನಾನು ಹಾಲೆ ಹೇಳ್ದ ಹಾಗೆ ಬಿಳಿಗಿರಿ ರಂಗನ ಬೆಟ್ಟ ಆಗಿರ್ಬೋದು, ಹೀಗೆ ಮಲೆ ಮಹದೇಶ್ವರ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಇವರು ವಾಸ ಮಾಡ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹೀಗೆ ಮುಂದುವರೆದಂತೆ ಈ ಸೋಲಿಗರಲ್ಲಿ ಸುಮಾರು 2 ಪಂಗಡದವರು ಇದ್ದಾರೆ ಅಂತಕ್ಕಂಥ. ಸೋಲಿಗರಲ್ಲಿ 2 ಪಂಗಡಗಳಿದೆಯಂತೆ. ಇದು ಎಲ್ಲ ಒಂದ್ ಕಡೆ 5 ಕುಲದವರು ಅನ್ನುವಂತಹ ಒಂದು ಪಂಗಡ, ಮತ್ತೊಂದು 2ನೇ ಪಂಗಡ ಯಾವ್ದಪ್ಪ ಅಂತಂದ್ರೆ 7 ಕುಲದವರು ಅಂತಕ್ಕಂಥದ್ದು. ಇವರು ನೋಡಿ, ಈ 2 ಪಂಗಡದವರೇನಪ್ಪಾ ಅಂತಂದ್ರೆ ಇಲ್ಲಿ ಕೊಳ್ಳೇಗಾಲದ ಮಲೆಮಹದೇಶ್ವರ ಬೆಟ್ಟದಲ್ಲಿ ಪೂಜಾರಿ ಸೋಲಿಗರು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಪೂಜಾರಿ ಸೋಲಿಗರು ಅನ್ನುವಂತಹ ಈ ಸೋಲಿಗರು ವಾಸ ಮಾಡ್ತಾ ಇದ್ದಾರೆ. ಇಲ್ಲಿ ಉದಾಹರಣೆಗೆ ಇವರು ಈ ಸೋಲಿಗರು ಪೂರ್ವದಲ್ಲಿ ಎಲ್ಲಿಂದ ಬಂದ್ರು ಇವರು ಅಂದ್ರೆ ಪೂರ್ವ ದ್ರಾವಿಡರಂದೇ ಇವರನ್ನ ಕೆಲವರು ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಈ ಎಲ್ಲ ಒಂದ್ ಕಡೆ 5 ಕುಲದವರ ಮಾತನಾಡ್ತಕ್ಕಂತಹ ಭಾಷೆ ಕನ್ನಡ. ಯಾಕೆಂತಂದ್ರೆ 7 ಕುಲದವರು ಏನ್ ಮಾಡ್ತಾರಪ್ಪ ಅಂದ್ರೆ ತಮಿಳು ಮಿಶ್ರಿತವಾಗಿರ್ತಕ್ಕಂತಹ ಕನ್ನಡವನ್ನ ಮಾತಾಡ್ತಾರೆ. ಅಂದ್ರೆ ಈ 7 ಕುಲದವರು ಮತ್ತೆ 5 ಕುಲದವರು, ಈ ಸೋಲಿಗರಲ್ಲಿ 2 ಗುಂಪಿದೆಯಲ್ಲ, ಈ 2 ಗುಂಪುಗಳ ಭಾಷೆ ಇಲ್ಲಿ ಆ ವ್ಯತ್ಯಾಸದ ಬಗ್ಗೆ ಇಲ್ಲಿ ನಾವು ತಿಳ್ಕೋಬಹುದು. ಹಾಗೇನೆ ಈ ಸೋಲಿಗರು ವಲಸಿಗರು ಅಂತಕ್ಕಂಥದ್ದು. ಇವರು ಒಂದು ಜಾಗದಲ್ಲಿ ಇರಲ್ಲ. ಏನಪ್ಪಾ ಅಂತಂದ್ರೆ ಒಂದು ಸ್ಥಳದಲ್ಲಿ ಜೀವನವಿಡೀ ವಾಸಿಸುವುದಿಲ್ಲ. ಇವರು ಈ ಸೋಲಿಗರ ಮುಖ್ಯ ಕಸುಬು ಏನಪ್ಪಾ ಅಂದ್ರೆ ವ್ಯವಸಾಯ. ಹಾಗೆ ಚೆನ್ನಾಗಿ ಇಲ್ಲಿ ಎಲ್ಲ ಒಂದ್ ಕಡೆ ಫಸಲು ಕೊಡ್ತಕ್ಕಂತಹ ಸ್ಥಳಗಳಿಗೆ ಹೋಗಿ ಅಲ್ಲಿ ಗುಂಪುಗಳಲ್ಲಿ ವಾಸ ಮಾಡ್ತಾ ಅಲ್ಲಿ ಬೆಳೆಗಳನ್ನ ಬೆಳೆದು ಇವರ ಆಹಾರ ಏನಪ್ಪಾ ಅಂತಂದ್ರೆ ರಾಗಿ ಹಿಟ್ಟಿನ ಅಂಬಲಿ, ಹಾಗೇನೆ ಕಾಡಿನಲ್ಲಿ ದೊರೆಯುವಂತಹ ಗೆಡ್ಡೆ ಗೆಣಸುಗಳಾಗಿರ್ಬೋದು, ಹಾಗೇನೆ ಅಲ್ಲಿ ಸಿಗ್ತಕ್ಕಂತಹ ಹಣ್ಣು ಹಂಪಲುಗಳಾಗಿರ್ಬೋದು,
ಹಾಗೇನೆ ಜೇನುತುಪ್ಪ, ಅಳಲೆಕಾಯಿ, ನೆಲ್ಲಿಕಾಯಿ, ಶುಂಠಿ, ಜಿಂಕೆಯ ಕೊಂಬು, ಹೀಗೆ ಪ್ರಾಣಿ ಚರ್ಮವನ್ನ ಮಾರಿ ಇವರು ಬೇಕಾದಂತಹ ಪದಾರ್ಥಗಳನ್ನ ಕೊಂಡ್ಕೊಳ್ತಿದ್ರು ಅಂತಕ್ಕಂತಹ ಒಂದು ವಿಚಾರವನ್ನ ಅಂದ್ರೆ ಹಿಂದೆ. ಇವತ್ತಿನ ಕಾಲದಲ್ಲಿ ಆ ರೀತಿ ಯಾವುದೇ ರೀತಿಯಾಗಿ ಪ್ರಾಣಿ ಹಿಂಸೆಯನ್ನ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದು ಗೊತ್ತಿದೆ ನಿಮ್ಗೆ. ಹಾಗೇನೆ ಇನ್ನೊಂದ್ ಕಡೆ ಈ ಸೋಲಿಗರಲ್ಲಿ ಅನೇಕ ಪಂಗಡಗಳನ್ನ ನಾವು ನೋಡ್ಬೋದು. ನೋಡಿ, ಇಲ್ಲಿ ಸೋಲಿಗರು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇಲ್ಲಿ ಉರಾಳಿ ಸೋಲಿಗ, ಮರ ಸೋಲಿಗ, ಕಾಡು ಸೋಲಿಗ, ಹಾಗೇನೆ ಇಲ್ಲಿ ಉದುಕತ್ತಿ ಸೋಲಿಗ, ಹಾಗೆ ಬುರುಡೆ ಸೋಲಿಗ ಅಂತಕ್ಕಂಥ ಅನೇಕ ಈ ಸಬ್ ಕಾಸ್ಟ್ಗಳು ಅಥವಾ ಒಳ ಪಂಗಡಗಳನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸೋಲಿಗರಲ್ಲಿ ಈ ರೀತಿಯಾದಂತ ಒಳ ಪಂಗಡಗಳು ಇವೆ ಅಂತಕ್ಕಂಥದ್ದು. ಹಾಗೇನೆ ಇನ್ನೊಂದ್ ಕಡೆ ಈ ಸೋಲಿಗರಲ್ಲಿ ವಿವಾಹ ಪದ್ಧತಿ ಅಂತಕ್ಕಂಥದ್ದು ತುಂಬಾ ಸರಳವಾಗಿದೆ. ಏನು ಸೋಲಿಗರಲ್ಲಿ ಯಾವ ರೀತಿ ಒಂದು ವಿವಾಹ ಪದ್ಧತಿ ಇದೆ, ಯಾವ ರೀತಿ ಮದುವೆ ಆಗ್ತಾರೆ ಅಂತ ಅಂದ್ರೆ, ಗಂಡು ಹೆಣ್ಣು ಮೆಚ್ಚಿ ಕೆಲ ಕಾಲ ಕಾಡಿನಲ್ಲಿ ಕಣ್ಮರೆಯಾಗಿ ತಮ್ಮ ಪೋಡಿಗೆ ವಾಪಸ್ಸಾಗಿ ಕುಲಕ್ಕೆ ಊಟ ಹಾಕಿಸಿ ಹೊಸ ದಂಪತಿಗಳನ್ನ ಹಿರಿಯರು ಒಪ್ಪಿಸಿಕೊಂಡು ಅವರನ್ನ ಆಶೀರ್ವದಿಸುತ್ತಾರೆ. ನೋಡಪ್ಪ, ಇವ್ರು ಮದ್ವೆ ಆಗ್ಬೇಕು ಅಂದ್ರೆ ಇಷ್ಟನೇ, ಕ್ಷಣ ಕಾಲ ಏನಪ್ಪಾ ಅಂದ್ರೆ ಕಾಡೊಳಗಡೆ ಕಣ್ಮರೆ ಆಗ್ಬಿಡೋದು. ಆನಂತರ ಬಂದು ಅವರ ಜನಾಂಗಕ್ಕೆಲ್ಲ ಊಟವನ್ನ ಹಾಕಿಸಿ ಆನಂತರ ಏನಪ್ಪಾ ಅಂದ್ರೆ ಅವರ ಹಿರಿಯರ ಆಶೀರ್ವಾದವನ್ನ ಪಡ್ಕೊಂಡು ಮದ್ವೆ ಆಗ್ತಕ್ಕಂಥದ್ದು. ಇಲ್ಲಿ ಬುಡಕಟ್ಟಿನಲ್ಲಿ ಉಂಟಾಗುವಂತಹ ವಾದ ವಿವಾದಗಳನ್ನ ತೀರ್ಮಾನಿಸುವಂತಹವನು ಅಲ್ಲಿ ಒಬ್ಬ ಯಜಮಾನ ಇರ್ತಾನೆ. ಹಾಗೇನೆ ಇನ್ನೊಂದ್ ಕಡೆ ಈ ಸೋಲಿಗರ ಒಂದು ಧಾರ್ಮಿಕ ನಂಬಿಕೆಯನ್ನ ವಿವರಿಸಿ ಅಂತ ನಿಮ್ಗೆ ಪ್ರಶ್ನೆಯನ್ನ ಕೇಳಬಹುದು. ಇಲ್ಲಿ ಇವರು ಸೋಲಿಗರೇನಪ್ಪಾ ಅಂದ್ರೆ ಮಹಾನ್ ದೈವ ಭಕ್ತರು ಅಂತಕ್ಕಂಥದ್ದು. ಬಿಳಿಗಿರಿ ರಂಗಸ್ವಾಮಿಯ ಇಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿಯ ಇವರ ಆರಾಧ್ಯ ದೈವ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೀವು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ನೀವೇನಾದ್ರೂ ಪ್ರವಾಸವನ್ನ ಕೈಗೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ಸೋಲಿಗರ ಗುಂಪನ್ನ, ಅಲ್ಲಿ ಸೋಲಿಗರ ತಾಣಕ್ಕೆ ನೀವು ಭೇಟಿಯನ್ನ ಕೊಡ್ಬೋದು ಅಂತ ಹೇಳ್ತಾ, ಹಾಗೇನೆ ಇಲ್ಲಿ ಹೇಗೆ ಬಿಳಿಗಿರಿ ರಂಗನಾಥನಿಗೂ ಮತ್ತೆ ಸೋಲಿಗರಿಗೂ ಯಾವ ರೀತಿ ಸಂಬಂಧ ಇದೆ, ಏಕೆ ಅಲ್ಲಿ ಬಿಳಿಗಿರಿ ರಂಗನಾಥ ಸ್ವಾಮಿಯನ್ನ ಆರಾಧ್ಯ ದೈವ ಅಂತ ಕರೀತಾರೆ ಅಂತ ಅಂದ್ರೆ, ಒಂದ್ ರೀತಿಯಲ್ಲಿ ಸೋಲಿಗರು ಹೇಳುವಂತಹ ಪ್ರಕಾರ ಬೊಮ್ಮೇಗೌಡನ ಮಗಳು, ಸೋಲಿಗರ ಬೊಮ್ಮೇಗೌಡನ ಮಗಳು ಕುಸುಮ ಮಾಲೆ ಎಲ್ಲ ಒಂದ್ ಕಡೆ ಕುಸುಮ ಮಾಲೆಯನ್ನ ರಂಗನಾಥ ಸ್ವಾಮಿ ಮದುವೆಯಾಗಿದ್ದರಿಂದ ರಂಗನಾಥ ಸ್ವಾಮಿ ತಮಗೆ ಭಾವನಾಗಬೇಕು ಅಂತ ಹೇಳ್ತಾರೆ. ನೋಡಿ, ಬೊಮ್ಮೇಗೌಡನ ಮಗಳು ಕುಸುಮ ಮಾಲೆಯನ್ನ ರಂಗನಾಥ ಸ್ವಾಮಿ ಮದುವೆ ಆಗಿದ್ರಂತೆ, ಅದಕ್ಕೆ ನಮ್ಗೆ ಎಲ್ಲೋ ಒಂದ್ ಕಡೆ ರಂಗನಾಥ ಸ್ವಾಮಿ ಭಾವ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಸೋಲಿಗರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗೇನೆ ಜಡೆಸ್ವಾಮಿ, ಕಾರಯ್ಯ, ಇಲ್ಲಿ ಎಲ್ಲ ಒಂದ್ ಕಡೆ ಹುಲಿರಪ್ಪ, ಬಿಲ್ಲಯ್ಯ, ಮಾದೇಶ್ವರ ಇಲ್ಲಿ ಆಯಾ ಮನೆತನದ ಪೂಜ್ಯ ದೈವಗಳಾಗಿವೆ ಅಂತಕ್ಕಂಥದ್ದು. ಜಡೆಸ್ವಾಮಿ ಅಂದ್ರೆ ಇವರು ಪೂಜಿಸ್ತಕ್ಕಂತಹ ದೇವರುಗಳು. ಜಡೆಸ್ವಾಮಿ, ಕಾರಯ್ಯ, ಇಲ್ಲಿ ಎಲ್ಲ ಒಂದ್ ಕಡೆ ಹುಲಿರಪ್ಪ, ಬಿಲ್ಲಯ್ಯ, ಮಾದೇಶ್ವರ ಆಯಾ ಮನೆತನದ ಆರಾಧ್ಯ ದೈವಗಳಾಗಿದ್ದು ಅಂತಕ್ಕಂಥದ್ದು. ಹೀಗೆ ಇನ್ನೊಂದ್ ಕಡೆ ಇವರು ಈ ಸತ್ತವರನ್ನ ನಿಗದಿಪಡಿಸಿದ ಇವರು ಸತ್ತವರು ಏನ್ ಹೇಳಿರ್ತಾರೆ ಅಥವಾ ಇವ್ರದೇ ಒಂದು ಜಾಗ ಇರ್ತಿತ್ತು, ಆ ಜಾಗದಲ್ಲಿ ಅವ್ರನ್ನ ಇಲ್ಲಿ ಅವ್ರನ್ನ ಹೂಳಿ ಆನಂತರ ಅವರ ತಿಥಿಯನ್ನ ಮಾಡ್ತಾ ಇದ್ರು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಆ ದಿನ ಎಲ್ಲಾ ಕುಲದವರು ಅಲ್ಲಿಗೆ ಬಂದು ಸತ್ತವರ ಪ್ರೇತವನ್ನ ಇಲ್ಲ ಒಂದ್ ಕಡೆ ಕಲ್ಲುಗೊಂಬೆಯಲ್ಲಿ ಹಿಡಿದಿಟ್ಟು ಆನಂತರ ಅನುಕೂಲವಾದಾಗ ವಂಶಸ್ಥರು ಆ ಕಲ್ಲುಗುಡಿಯಲ್ಲಿ ಇಡುವರು. ಆಗ ಕಾಡಿನಲ್ಲಿ ದುಷ್ಟಶಕ್ತಿಗಳನ್ನ ಪೂಜೆ ಮಾಡುವಂತಹವರು. ನೋಡಿ, ಕಾಡಿನಲ್ಲಿ ದುಷ್ಟಶಕ್ತಿಗಳನ್ನು ಕೂಡ ಈ ಸೋಲಿಗರು ಪೂಜೆ ಮಾಡ್ತಾ ಇರುವಂತಕ್ಕಂಥದ್ದು. ಹಾಗೇನೆ ಇಲ್ಲಿ ನಾವು ಆಲ್ರೆಡಿ ಹೇಳಿದ ಹಾಗೇನೆ ಇನ್ನೂ ಅನೇಕ ದೇವರನ್ನ ಸೋಲಿಗರು ಪೂಜಿಸ್ತಾ ಇದ್ರು. ಅವರ ಧಾರ್ಮಿಕ ನಂಬಿಕೆಗಳನ್ನ ನಾವು ನೋಡೋದಾದ್ರೆ, ಇಲ್ಲಿ ಮಲೆಮಹದೇಶ್ವರನ್ನ ಪೂಜೆ ಮಾಡ್ತಾ ಇದ್ರು, ನಂಜುಂಡೇಶ್ವರನ್ನ ಪೂಜೆ ಮಾಡ್ತಾ ಇದ್ರು, ಇಲ್ಲಿ ರಂಗಸ್ವಾಮಿಯನ್ನ ಪೂಜೆ ಮಾಡ್ತಾ ಇದ್ರು. ಹಾಗೇನೆ ಕುಂಬೇಶ್ವರ ಅಂತಕ್ಕಂಥದ್ದು, ಜಡೆಸ್ವಾಮಿ, ಕೇತಪ್ಪ, ಹೀಗೆ ಅನೇಕ ದೇವರುಗಳನ್ನ ಇವರು ಪೂಜೆ ಮಾಡ್ತಾ ಇದ್ರು. ಈ ಸೋಲಿಗರ ಪೂಜಾರಿಗಳನ್ನ ತಮ್ಮಡಿಗಳು ಅಂತನೂ ಕೂಡ ಕರೀತಾರೆ. ಇಲ್ಲಿ ಸುಮಾರು ನೀವು ಮಲೆಮಹದೇಶ್ವರ ಕಾವ್ಯವನ್ನ ಗಮನಿಸಿದಂತ ಸಂದರ್ಭದಲ್ಲಿ ಅಲ್ಲಿ ಸುಮಾರು 101 ಜನ ತಮ್ಮಡಿಗಳು ಬರ್ತಾರೆ ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗ್ಬೋದು. ಹೀಗೆ ಇಲ್ಲಿ ಇವರು ಮೈ ಮೇಲೆ ದೇವರು ಬರ್ತಕ್ಕಂತಹ ಒಂದು ನಂಬಿಕೆನೂ ಕೂಡ ಇದೆ ಅಂತಕ್ಕಂಥದ್ದು. ಹೀಗೆ ಸೋಲಿಗರ ಈ ಸಂಪ್ರದಾಯಗಳು ವಿಶಿಷ್ಟವಾಗಿವೆ.
ನೋಡಿ ಏನು ವಿಶಿಷ್ಟವಾಗಿವೆ ಅಂತ ಅಂದ್ರೆ, ಅದಲ್ಲಿ ಸೋಲಿಗರ ಗರ್ಭಿಣಿಯ ಹೆಂಗಸು ಹೆರಲು 1 ವಾರವಿರುವಾಗಲೇ ಅವಳ ಗಂಡ ಸುಮಾರು 3 ದಿನಕ್ಕೆ ಬೇಕಾಗಿರ್ತಕ್ಕಂತಹ ಬುತ್ತಿಯೊಡನೆ ಅವಳನ್ನ ಕಾಡಿಗೆ ಕರೆದುಕೊಂಡು ಹೋಗಿ ಬಿಟ್ಟು ಬರ್ತಾನೆ. ಆ ಗರ್ಭಿಣಿ ಹೆಂಗಸು ಇನ್ನೇನು 1 ವಾರದಲ್ಲಿ ಅವಳಿಗೆ ಹೆರಿಗೆ ಆಗುತ್ತೆ ಎನ್ನುವಂತಹ ಸಂದರ್ಭದಲ್ಲಿ ಗಂಡ ಏನ್ ಮಾಡ್ತಾನೆ ಅಂತಂದ್ರೆ, 3 ದಿನಕ್ಕೆ ಬೇಕಾಗಿರ್ತಕ್ಕಂತಹ ಬುತ್ತಿಯನ್ನ ಅಂದ್ರೆ ಆಹಾರ ಪದಾರ್ಥಗಳನ್ನೆಲ್ಲ ಕಟ್ಕೊಂಡೋಗಿ ಅವಳನ್ನ ಕಾಡಿನ ಒಳಗಡೆ ಬಿಟ್ಟು ಬರ್ತಕ್ಕಂಥದ್ದು. ಆ ನಂತರ ಮಗು ಹುಟ್ಟಿ ಅವಳು ಮನೆಗೆ ಎಲ್ಲೋ ಒಂದ್ ಕಡೆ ಆ ಮಗು ಹುಟ್ಟುವ ತನಕ ಅವಳು ಯಾವುದೇ ಕಾರಣಕ್ಕೂ ಕೂಡ ಮನೆಗೆ ಬರೋ ಹಾಗಿಲ್ಲ. ಆಗ ಮಗುವಿನೊಂದಿಗೆ ಅವಳು ಮನೆಗೆ ಬಂದ್ರೆ ಅವರ ಜಾಗಕ್ಕೆ ಬಂದಂತ ಸಂದರ್ಭದಲ್ಲಿ ಅವಳನ್ನ ಗೌರವಾರ್ಥವಾಗಿ ಇಲ್ಲಿ ಅವಳನ್ನ ಸ್ವಾಗತವನ್ನ ಮಾಡ್ತಾ ಇದ್ರು ಅಂತಕ್ಕಂಥ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. 5 ದಿವಸ ಆದ್ಮೇಲೆ ಆ ಮಗುವಿಗೆ ಆ ಆಡಿಯ ಅಥವಾ ಆ ಒಂದು ಯಜಮಾನ ಇರ್ತಿದ್ದ ಬುಡಕಟ್ಟು ಸಮುದಾಯಕ್ಕೆ ಆ ಮಗುವಿಗೆ ಹೆಸರನ್ನ ಆ ದೇವರ ಅವರ ಕುಲದೇವರ ಹೆಸರನ್ನೇ ಇಡ್ತಾ ಇದ್ರು ಅಂತಕ್ಕಂಥದ್ದು. ಹೀಗೆ ಅನೇಕ ಇಲ್ಲಿ ವಿಧವಾ ಪದ್ಧತಿನೂ ಕೂಡ ಇದೆ. ಇಲ್ಲಿ ವಿಧವಾ ವಿವಾಹ ಪದ್ಧತಿನೂ ಕೂಡ ಈ ಸೋಲಿಗರಲ್ಲಿದೆ. ನೋಡಿ, ವಿಧವ ಅಂದ್ರೆ ಗಂಡ ಸತ್ತದಂತ ಸಂದರ್ಭದಲ್ಲಿ ಆ ಹೆಣ್ಣಿಗೆ ಮತ್ತೊಂದು ಮದುವೆಯನ್ನ ಮಾಡ್ತಕ್ಕಂಥದ್ದನ್ನ ನಾವು ವಿಧವಾ ಪದ್ಧತಿ ಅಂತ ಕೂಡ ಕರಿತೀವಿ. ಈ ವಿಧವಾ ಮದುವೆ ಎಲ್ಲ ಒಂದ್ ಕಡೆ ವಿಧವೆಯನ್ನ ಮದುವೆ ಆಗುವಂತಹ ಸಂದರ್ಭದಲ್ಲಿ ಪೋಡಿನ 10 ಸಮಸ್ತರ ಎದುರಿಗೆ ಆ ಹಾಡಿ ಅಥವಾ ಆ ಪೋಡಿನ ಈ ಒಂದು ಬುಡಕಟ್ಟು ಸಮುದಾಯದ ಒಂದು ಯಜಮಾನ ಅದರಲ್ಲಿ ಒಂದು 10 ಜನ ಇರ್ತಿದ್ರು. ಅವರ ಸಮ್ಮುಖದಲ್ಲಿ ಒಂದು ಕಡ್ಡಿ ಮುರಿದು ಅದರ ತುಂಡುಗಳನ್ನ ಗಂಡಿನ ಸಂಬಂಧಗಳಿಗೆ ಎಲ್ಲ ಒಂದ್ ಕಡೆ ಕೊಟ್ಟು ಅದರನ್ನು ತಾಳಿಯೊಡನೆ ಒಪ್ಪಿಸ್ತಾರೆ. ಆ ನಂತರ ಅವಳು ಇನ್ನೊಂದು ಮದುವೆಯನ್ನ ಆಗೋದಕ್ಕೆ ಅವಕಾಶವನ್ನ ಮಾಡಿಕೊಡ್ತಾ ಇರುವಂತಕ್ಕಂಥದ್ದು. ಹಾಗೇನೆ ಇಲ್ಲಿ ಹಿಂದೆ ಪುರುಷನಿಗೆ ಹುಟ್ಟಿರ್ತಕ್ಕಂತಹ ಮಕ್ಕಳನ್ನು ಕೂಡ ಈಗ ಮದುವೆ ಆಗ್ತಕ್ಕಂತಹ ವ್ಯಕ್ತಿ ಪ್ರೀತಿಯಿಂದ ನೋಡ್ಕೋಬೇಕಾಗಿತ್ತು, ಪ್ರೀತಿಯಿಂದ ಸಾಕ್ಬೇಕಾಗಿತ್ತು ಅಥವಾ ಸಾಕುತ್ತಾನೆ ಎನ್ನುವಂತಹ ಒಂದು ನಂಬಿಕೆ, ಒಂದು ಅಭಿಪ್ರಾಯಗಳನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಈ ಬುಡಕಟ್ಟು ಸಂಸ್ಕೃತಿ ಅಧ್ಯಯನ ಅನ್ನುವಂತಹ ವಿಚಾರದ ಬಗ್ಗೆ ನಿಮಗೆ ಒಟ್ಟಾರೆ ಸಾರಾಂಶವನ್ನು ತಿಳಿಸಿದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ, ಹೆಚ್ಚು ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.